ಗಿಡ ಒಣಗಿ ಹೋದ್ರೆ ಯಾವುದಕ್ಕೆ ಸಂಕೇತ? ಆಯುರ್ವೇದದಲ್ಲಿ ತುಳಸಿ ಗಿಡಕ್ಕೆ ಎಷ್ಟು ವಿಶಿಷ್ಟವಾದ ಸ್ಥಾನ ಇದೆ. ತುಳಸಿ ಗಿಡ ಇಲ್ಲದ ಮನೆನೇ ಅಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. ಇನ್ನು ಈ ತುಳಸಿ ಗಿಡವನ್ನ ಎಷ್ಟು ಪವಿತ್ರವಾಗಿ ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಮನೆಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಹಲವರಲ್ಲಿ ಇದೆ. ಅಂತಹ ತುಳಸಿ ಗಿಡ ಕೆಲವು ಕಾರಣಗಳಿಂದ ಆಗಾಗ ಅದರ ಸಹಜ ಬಣ್ಣವನ್ನ ಕಳೆದುಕೊಳ್ಳೋದು, ಇಲ್ಲವಾದ್ರೆ ಹೆಚ್ಚಾಗಿ ಎಲೆಗಳು ಉದುರೋದು ಹೀಗೆ ನಡೀತಾನೆ ಇರುತ್ತೆ. ತುಳಸಿ ಗಿಡದಲ್ಲಿ ಕಾಣುವ ಇಂತಹ ಬದಲಾವಣೆಯಿಂದ ನಮ್ಮ ಮನೆಯ ಪರಿಸ್ಥಿತಿಯನ್ನು ನಾವು ಮೊದಲೇ ಗ್ರಹಿಸಬಹುದು. ಈಗ ಅದು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ತುಳಸಿ ಗಿಡದ ಎಲೆಗಳು ಇದ್ದಕ್ಕಿದ್ದಂತೆ ಬಣ್ಣ ಬದಲಾದ್ರೆ ಆ ಮನೆಯಲ್ಲಿ ಯಾರಿಗೂ ಒಬ್ಬರಿಗೆ ತಾಂತ್ರಿಕ ಮಂತ್ರವನ್ನ ಪ್ರಯೋಗಿಸ್ತಾರೆ ಅಂತ ಅರ್ಥ. ಇನ್ನು ನಾವು ಎಷ್ಟೇ ಜಾಗ್ರತೆಯಿಂದ ನೋಡ್ಕೊಂಡ್ರು ಇದ್ದಕ್ಕಿದ್ದಂತೆ ತುಳಸಿ ಗಿಡ ಒಣಗಿ ಹೋದ್ರೆ ಆ ಮನೆಯ ಯಜಮಾನನಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಕೂಡ ಅರ್ಥ. ಇನ್ನು ತುಳಸಿ ಗಿಡ ಚೆನ್ನಾಗಿ ಹಸಿರಾಗಿ ಇದ್ರೆ ಅದು ಶುಭದಾಯಕ. ಆ ಮನೆಯಲ್ಲಿ ಎಲ್ರಿಗೂ ಒಳ್ಳೇದಾಗತ್ತೆ, ಸಿರಿ ಸಂಪತ್ನಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅಂತ ಕೂಡ ಒಂದು ಸೂಚನೆ ಇದೆ. ಇನ್ನು ತುಳಸಿ ಕಟ್ಟೆಯಲ್ಲಿ ಮತ್ತೊಂದು ತುಳಸಿ ಗಿಡ ಅದಾಗದೆ ಬಂದ್ರೆ ಆ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ವೃತ್ತಿಪರವಾಗಿ ಒಳ್ಳೇದಾಗತ್ತೆ ಅನ್ನೋ ಸೂಚನೆ ಕೂಡ ಕೊಡತ್ತೆ. ಒಂದ್ ವೇಳೆ ತುಳಸಿ ಗಿಡ ಯಾವುದೇ ಕಾರಣಗಳಿಂದ ಒಣಗಿ ಹೋದ್ರೆ ಅದು ಮತ್ತೆ ಬೆಳೆದು ಹಸಿರು ಬಣ್ಣ ಬರೋವರೆಗೂ ನೋಡ್ಕೋಬೇಕಾಗತ್ತೆ. ಆದ್ರಿಂದ ತುಳಸಿ ಗಿಡವನ್ನ ಪ್ರತಿದಿನ ಭಕ್ತಿ ಶ್ರದ್ಧೆಯಿಂದ ಚೆನ್ನಾಗಿ ಬೆಳೆಸಿದ್ರೆ ಆ ಮನೆಯಲ್ಲಿ ಎಲ್ರೂ ಸುಖ ಶಾಂತಿಯಿಂದ ಇರ್ತಾರೆ. ಸೊ ನಿಮ್ಮನೇಲೂ ಕೂಡ ಆದಷ್ಟು ತುಳಸಿ ಗಿಡವನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅದು ಒಣಗಿ ಹೋಗದಂತೆ ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ, ತುಳಸಿ ಗಿಡಕ್ಕೆ ಯಾವುದೇ ಒಂಚೂರು ತೊಂದರೆ ಆದ್ರೂ ಏನನ್ನ ಸೂಚಿಸುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಇನ್ ಮುಂದಕ್ಕಾದ್ರೂ ತುಳಸಿಯನ್ನ ಭಕ್ತಿ ಭಾವದಿಂದ ಪೂಜೆ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಆಗ ನಿಮ್ಮನೆಗೂ ಒಳ್ಳೇದಾಗತ್ತೆ.